ಸೊ ನೋಡಿ ಹಟ್ಸಿಂಗ್ ಸ್ಟಾರ್ಟ್ ಆಗುತ್ತೆ ಅಲ್ಲಿಂದ, ಅದು ನಮ್ಮ ಶಾಕ್. ಆ್ಯಂಡ್ ಹಟ್ಸಿಂಗ್ ಸ್ಟಾರ್ಟ್ ಆಗುತ್ತೆ, ಇದೆಲ್ಲ ಬಿಗ್ ಹಟ್ಸು. ಇಲ್ಲಿಂದ ಸ್ಮಾಲ್ ಹಟ್ ಸ್ಟಾರ್ಟ್ ಆಗುತ್ತೆ, ಇಬ್ಬರಿಗೆ ಸ್ಮಾಲ್ ಹಟ್ ಸಾಕು. ಸೊ ಇದು ನಮ್ಮ ಹಟ್ಟು ನಂಬರ್ 12. ಸೊ ಜಾಸ್ತಿ ದೂರ ಏನಿಲ್ಲ ನಮ್ಮ ಶಾಕಿಂದ, ಜಸ್ಟ್ 100 ಮೀಟರ್ಸು ಆಗೋಲ್ಲ. ಸೊ ಸಖತ್ತಾಗಿರುತ್ತೆ, 2 ಚೇರ್ ಇರುತ್ತೆ, ಕೂತ್ಕೊಬೋದು. ಮೇಲೆ ಹೋದರೆ ಮಾಮೂಲಿ ರೂಮು, ಒಂದು ಒಳ್ಳೆ ರೆಸ್ಟ್ ರೂಮ್ ಇದೆ. ಸೊ ಒಂದು ಬೆಡ್ ವಿತ್ ನೆಟ್ ಆ್ಯಂಡ್ ಅಲಾಂಗ್ ವಿತ್ ರೆಸ್ಟ್ ರೂಮ್, ಸ್ಪೇಷಿಯಸ್ ರೆಸ್ಟ್ ರೂಮ್ ಇದೆ ಹಿಂದೆ. ಸೊ ಎದುರುಗಡೆನೇ ಬೀಚ್. ಸೊ ಒಳ್ಳೆ ವ್ಯೂ, ಇಲ್ಲಿ ಕೂತ್ಕೊಂಡು ಟೀ ಕಾಫಿ ಏನೋ ತಿನ್ಕೊಂಡು ಕುಡ್ಕೊಂಡು ಬೀಚ್ ನೋಡ್ತಾಯಿದ್ರೆ ನೆಕ್ಸ್ಟ್ ಲೆವೆಲ್. ಸೊ ಲಾಸ್ಟ್ ವ್ಲಾಗಲ್ಲಿ ನೋಡಿದ್ರಲ್ಲ, ಒಳ್ಳೆ ಫಿಶ್ ಮೀಲ್ಸ್ ತಿಂದು 3 ಹೊತ್ತು ಅದೇ ತಿಂದು ಹೆವಿ ಆಗೋಗಿತ್ತು. ಸೊ ಬೆಳಗ್ಗೆನೇ ಒಂದು ಜಾಗ್ ಹೋದರೆ ಅದನ್ನೆಲ್ಲ ಕರಗಿಸ್ಬೋದು, ಮತ್ತು ಇವತ್ತು ತಿನ್ಬೋದು ಅಂತ ಜಾಗ್ ಹೋಗಿದ್ದಾಯಿತು ಬೆಳಗ್ಗೆ 9 ಗಂಟೆ. ಸೊ 9 ಗಂಟೆ ಆದರೂ ಇನ್ನೂ ಬಿಸಿಲು ಬಂದಿರಲಿಲ್ಲ ಆವತ್ತು, ಅದೊಂಥರ ಸಖತ್ತಾಗಿತ್ತು. ಸೊ ಓಡ್ತಾ ವ್ಯೂ ಓಪನ್ ಅಪ್ ಆಗುತ್ತೆ ನೋಡಿ, ಆ ಕ್ಲಿಫು, ಆ ಬೆಟ್ಟ, ಆ ಬೀಚು, ಅದೆಲ್ಲ ಓಡ್ತಾ ಇದ್ರೆ ನೆಕ್ಸ್ಟ್ ಲೆವೆಲ್ ಹ್ಯಾಪಿನೆಸ್ ಅದು ಬೆಳಗ್ಗೆ. ನಮ್ಮ ಮಟ್ಟಿಂದ ಒಂದು 2-3 ಮಿನಿಟ್ಸ್ ಜಾಗಲ್ಲೇ ಒಂದು ಒಳ್ಳೆ ವ್ಯೂ ಪಾಯಿಂಟ್ ಸಿಗುತ್ತೆ, ಮತ್ತು ಒಂದೊಳ್ಳೆ ಪ್ರೈವೇಟ್ ಬೀಚ್ ಸಿಗುತ್ತೆ. ಸೊ ಅಲ್ಲಿ ಹೋಗ್ತಾಯಿದ್ದೀನಿ ಇವಾಗ ಸದ್ಯಕ್ಕೆ. ಸೊ ನಮ್ಮ ಹೋಟೆಲ್ ಅಲ್ಲಿದೆ, ನಮ್ಮ ಹಟ್ಟು. ಸೊ ಹಂಗೆ ಹಿಂಗೆ ನಡ್ಕೊಂಬಂದ್ರೆ ಈ ಥರ ರಾಕ್ ಸಿಗುತ್ತೆ, ಹತ್ಕೊಂಡು ಹತ್ಕೊಂಡು ಈ ಕಡೆ ಬಂದರೆ ಇಲ್ಲೊಂದು ಪ್ರೈವೇಟ್ ಬೀಚ್ ಥರ ಇದೆ, ಸಖತ್ತಾಗಿದೆ ವಿತ್ ಕ್ಲಿಫ್. ಸೀಶೋರಲ್ಲೇ ಅಲ್ಲಿ ಎಷ್ಟೊಂದು ಬಂಡೆಗಳು ಇರುತ್ತೆ, ರಾಕ್ಸ್ ಇರುತ್ತೆ. ಸೊ ರಾಕ್ ಮೇಲೆ ನಿಂತ್ಕೊಂಡು ಒಂದು ಒಳ್ಳೆ ವ್ಯೂ ನೋಡ್ಬೋದು, ಸನ್ಸೆಟ್, ಸನ್ರೈಸ್ ಎಲ್ಲ ನೆಕ್ಸ್ಟ್ ಲೆವೆಲೆಲ್ಲ ಇರುತ್ತೆ. ಸೊ ಫುಲ್ ಆ ಜಾಗನ ಎಕ್ಸ್ಪ್ಲೋರ್ ಮಾಡಿ ಅಲ್ಲಿಂದ ಹೊರಟೆ ನಾನು. ಸೊ ಈ ಜಾಗಕ್ಕೆ ಬೆಳಗ್ಗೆ ಬನ್ನಿ, ಸಖತ್ತಾಗಿದೆ. ಇವಾಗ 9:30 ಗಂಟೆ ಆಗ್ತಾಯಿದೆ, ಇನ್ನೂ ಬಿಸಿಲು ಬಂದಿಲ್ಲ. ಮಾರ್ಚ್ ತಿಂಗಳು. ಸೊ ಬೆಳಗ್ಗೆ ಬನ್ನಿ, ಅಥವಾ ಸಾಯಂಕಾಲ ಇನ್ನೇನು ಸನ್ಸೆಟ್ ಆಗೋ ಟೈಮಲ್ಲಿ ಬನ್ನಿ, ಅಲ್ಟಿ ಆಗಿರುತ್ತೆ. ಥರ ಸೀನಾಗೆ ಪೀಸ್ಫುಲ್ ಆಗಿರುತ್ತೆ. ಮತ್ತು ಈ ಥರ ರಾಕ್ಸ್ ಮೇಲೆ ನಡ್ಕೊಂಡು ಒಂಥರ ಸ್ಮಾಲ್ ಟ್ರೆಕ್ ಅಷ್ಟೇ, ಟ್ರೆಕ್ಕು ಅನ್ನೋಕ್ಕಾಗಲ್ಲ. ಸೊ ಆ ಥರ ರಾಕ್ಸ್ ಮೇಲೆ ನಡ್ಕೊಂಡು ಹೋಗ್ಬೋದು ಅಲ್ಲಿವರೆಗೂ, ಅದೊಂಥರ ಚೆನ್ನಾಗಿರುತ್ತೆ. ವೇವ್ಸ್ ಎಲ್ಲ ಬರ್ತಾ ಇರುತ್ತೆ ರಾಕ್ಸ್ ಮಧ್ಯ, ಡೇಂಜರಸ್ ಏನಿಲ್ಲ, ನೀಟಾಗೆ ಸೂಪರಾಗಿರುತ್ತೆ, ಹೋಗ್ಬೋದು. ಅಲ್ಲಂದ್ರೆ ಪ್ರೈವೇಟ್ ಆಗಿದೆ, ಇಲ್ಲೆಲ್ಲ ಟೂರಿಸ್ಟ್ ಜಾಸ್ತಿ ಬರ್ತಾರೆ, ಅಲ್ಲಿ ಪ್ರೈವೇಟಾಗಿ ಸಖತ್ತಾಗಿರುತ್ತೆ. ಆ್ಯಂಡ್ ಈ ಜಾಗ ಹಗೊಂಡ ಬೀಚ್ ಎಂಡಲ್ಲಿ ಬರುತ್ತೆ. ಹಗೊಂಡ ಬೀಚ್ ಎಂಟ್ರ್ ಆಗ್ತಾ ಇದ್ದಂಗೆ ನಿಮ್ಮ ಲೆಫ್ಟ್ ಸೈಡ್ ಎಂಡಲ್ಲಿ ಇರುತ್ತೆ, ಕ್ಲಿಫ್ ಕಾಣಿಸ್ತಾ ಇರುತ್ತೆ ಒಂದು ಬೆಟ್ಟ, ಆ ಬೆಟ್ಟ ಹತ್ರ ಹೋಗ್ಬೇಕು. ಸೊ ನಮ್ಮ ಹೋಟೆಲ್ ಸ್ಯಾಕ್ಸೋನಿ ಹೋಟೆಲ್ ಅಂತ. ಸೊ ಅದಕ್ಕೆ ತುಂಬ ಹತ್ರನೇ, ಒಂದು 5 ಮಿನಿಟ್ಸ್ ವಾಕು ಆಗೋಲ್ಲ,
ಚೆನ್ನಾಗಿರುತ್ತೆ, ವರ್ತ್ ಇಟ್. ಸ್ಯಾಕ್ಸೋನಿ ಅಲ್ಲಿ ಸ್ಟೇ ಆದರೆ ಇದೊಂದು ಹೈಲೈಟ್ ಆಗಿರುತ್ತೆ ಪ್ಲೇಸು. ಈ ಟ್ರಕ್ ನೋಡ್ಬೋದು, ಒಂಥರ ಕ್ಯಾರವನ್ ಥರ ಇದೆ. ಸೊ ಇದು ಯಾವುದು ಬೇರೆ ಕಂಟ್ರಿಯಿಂದ ಬಂದಿದೆ, ಮರ್ಸಿಡೀಸ್ ಟ್ರಕ್ ಇದು. ಒಂದು ಸಕ್ಕದಾಗಿ ಕ್ಯಾರವನ್ ಥರ ಮಾಡಿದ್ದಾರೆ, ವರ್ಲ್ಡ್ ಮ್ಯಾಪ್ ಹಾಕ್ಕೊಂಡಿದ್ದಾರೆ. ಸೊ ನಮ್ಮ ಹಟ್ಟು ಮುಂದೆನೇ ಬೀಚ್ ಇರುತ್ತೆ. ಸೊ ಯಾವ ಬೇಕಾದ್ರೂ ಬಂದು ಆಟಾಡ್ಬೋದು. ಅದೊಂದು ಈಸಿ ಆ್ಯಕ್ಸಸ್, ಜಸ್ಟ್ 1 ಮಿನಿಟು ಆಗಲ್ಲ ವಾಕ್, ಫ್ಯೂ ಸೆಕೆಂಡ್ಸಲ್ಲೇ ಬೀಚ್ ಸಿಕ್ಬಿಡುತ್ತೆ. ಸೊ ರೆಕಮೆಂಡೆಡ್. ಬೆಳಗ್ಗೆ ಬನ್ನಿ ಅಥವಾ ಸಾಯಂಕಾಲ ಬನ್ನಿ, ನೆಕ್ಸ್ಟ್ ಲೆವೆಲಲ್ಲಿ ಇರುತ್ತೆ, ತಣ್ಣಗಿರುತ್ತೆ. ಬಿಸಿಲಲ್ಲಿ ಸ್ವಲ್ಪ ಕಷ್ಟ ಆಗ್ಬೋದು. ಓಕೆ, ಸೊ ನೆಕ್ಸ್ಟ್ ವ್ಲಾಗಲ್ಲಿ ಇದೇ ಥರ ಗೋವಾಲಿ ಎಲ್ಲೆಲ್ಲಿ ಹೋದ್ವಿ, ಒಂದು ಅನ್ಎಕ್ಸ್ಪ್ಲೋರ್ಡ್ ಪ್ಲೇಸ್ ಹೋದ್ವಿ ಅಲ್ಲಿ ಕಯಾಕಿಂಗ್ ಮಾಡೋಕ್ಕೆ. ಸೊ ಅದನ್ನು ತೋರಿಸ್ತೀನಿ, ಮತ್ತು ಏನೇನು ಮತ್ತೆ ಯಾವ ಹೋಟೆಲ್ಸ್ ಎಕ್ಸ್ಪ್ಲೋರ್ ಮಾಡಿದ್ವಿ ಎಲ್ಲ ನೆಕ್ಸ್ಟ್ ವ್ಲಾಗಲ್ಲಿ. ಬಾಯ್.